ಅಪ್ಪ ನೌಕಾಪಡೆಯ ನಿವೃತ್ತ ಅಧಿಕಾರಿ, ಅಮ್ಮ ಡೆಂಟಲ್ ಡಾಕ್ಟರ್. ಕೋಟಿ ಕೋಟಿ ಆಸ್ತಿ ಒಡೆಯರಾಗಿದ್ದ ದಂಪತಿ ಬೆಂಗಳೂರಿನ ವಿಲ್ಲಾದಲ್ಲೇ ವಾಸ ಮಾಡ್ತಾ ಇದ್ರು. ಅದೇ ಶ್ರೀಮಂತ ದಂಪತಿ ತಮ್ಮ ಪುತ್ರನಿಂದಲೇ ಭೀಕರವಾಗಿ ಕೊಲೆಯಾಗಿದ್ದಾರೆ. ಖರ್ಚಿಗೆ ಹಣ ಕೊಡಲಿಲ್ಲ ಅಂತೇಳಿ ಹೆತ್ತ ತಂದೆ ತಾಯಿಯನ್ನೇ ಕೊಲೆ ಮಾಡಿರುವಂತಹ ಪ್ರಕರಣ ಹೆಚ್ಎಎಲ್ ಪೊಲೀಸ್ ಠಾಣಾ ವ್ಯಾಪ್ತಿಯ ವಿಜ್ಞಾನನಗರದಲ್ಲಿ ನಿನ್ನೆ ನಡೆದಿರುವಂತದ್ದು. ಪೇರೆಂಟ್ಸ್ಗಳಿಗೆ ತನ್ನ ಮಗನೇ ಸ್ಟಾರ್ಟ್ ಮಾಡಿದ್ದಾರೆ. ಪುತ್ರನಿಂದಲೇ ಅಪ್ಪ ಅಮ್ಮನ ಭೀಕರ ಕೊಲೆ. ಹೆತ್ತವರ ಕತ್ತು ಸೀಳಿದ್ದ ಹಂತಕ ಟೆಕ್ಕಿ ಅರೆಸ್ಟ್. ಅಪ್ಪ ಅಮ್ಮ ಅಂದ್ರೆ ಕಣ್ಮುಂದೆ ಕಾಣೋ ದೇವ್ರು, ಆದ್ರೆ ಅದೇ ದೇವರನ್ನ ಈ ಪಾಪಿ ಪುತ್ರ ಕೊಂದು ಹಾಕಿದ್ದಾನೆ. ಹೆಚ್ಎಎಲ್ ಠಾಣೆ ವ್ಯಾಪ್ತಿಯ ವಿಜ್ಞಾನನಗರದಲ್ಲಿರೋ ಇದೇ ವಿಲ್ಲಾದಲ್ಲೇ ಘೋರವಾಗಿದೆ. ವಿಸ್ತಾ ವಿಲ್ಲಾ ಫ್ಲಾಟ್ನಲ್ಲಿ ವಾಸವಾಗಿರೋ ರೋಹನ್ ಅನ್ನೋ ಈ ಟೆಕ್ಕಿ ತನ್ನ ಜನ್ಮದಾತರನ್ನೇ ಮುಗಿಸಿ ಲಾಕ್ ಆಗಿದ್ದಾನೆ. ವಿದೇಶದಲ್ಲಿ ಓದಿದ್ರೂ ಕೆಲಸ ಇಲ್ಲದೆ ಅಬೇಪಾರಿಯಾಗಿದ್ದ ರೋಹನ್ ನಿನ್ನೆ ಹೆತ್ತವರ ಜೊತೆ ಜಗಳ ಮಾಡಿದ್ದ. ಜಗಳ ವಿಕೋಪಕ್ಕೆ ಹೋಗಿದ್ದು ಮನೆಯಲ್ಲೇ ಇದ್ದ ಚಾಕುವಿನಿಂದ ತಂದೆಯ ಎದೆ, ಅಮ್ಮನ ಕತ್ತಿಗೆ ಚಾಕು ಹಾಕಿ ಕೊಂದು ಹಾಕಿದ್ದ. ಅಪ್ಪ ನೇವಿ ಆಫೀಸರ್, ಅಮ್ಮ ಡೆಂಟಲ್ ಡಾಕ್ಟರ್, ಪುತ್ರನಿಂದ ಹಾರರ್. ರೋಹನ್ ಅನ್ನೋ ಈ ಪಾಪಿಯಿಂದಲೇ ಹತ್ಯೆಯಾದ ನತದೃಷ್ಟ ತಂದೆ ನವೀನ್ ಚಂದ್ರ ಭಟ್. ನೌಕಾಪಡೆಯಲ್ಲಿ ಆಫೀಸರ್ ಆಗಿದ್ರು, ಸದ್ಯ ನಿವೃತ್ತಿಯಾಗಿತ್ತು. ಇನ್ನು ತಾಯಿ ಶ್ಯಾಮಲಾ ಭಟ್ ದಂತವೈದ್ಯರಾಗಿದ್ರು. ದಂಪತಿಗೆ ರೋಹನ್ ಜೊತೆ ಇನ್ನೊಬ್ಬ ಮಗಳಿದ್ದಾಳೆ. ಇಬ್ಬರನ್ನೂ ಅಮೆರಿಕಾದಲ್ಲೇ ಓದಿಸಿದ್ರು. ಪುತ್ರಿ ವಿದೇಶದಲ್ಲೇ ಕೆಲಸ ಮಾಡ್ತಿದ್ರೆ ಸಾಫ್ಟ್ವೇರ್ ಎಂಜಿನಿಯರ್ ಆಗಿದ್ದ ರೋಹನ್ ಯಾವ ಕೆಲಸಕ್ಕೂ ಹೋಗ್ತಿರ್ಲಿಲ್ಲ. ಕೆಲಸಕ್ಕೆ ಹೋಗುವಂತ ಬೈದಿದ್ದಕ್ಕೆ ಕೊತ 4 ಲಕ್ಷ ಹಣ ಕೊಡದಿದ್ದಕ್ಕೆ ಹೆತ್ತವರ ಕೊಲೆ. ಸಾಫ್ಟ್ವೇರ್ ಎಂಜಿನಿಯರ್ ರೋಹನ್ ವರ್ಷದ ಹಿಂದೆ ಹಣಕಾಸಿನ ವಿಚಾರಕ್ಕೆ ಪೋಷಕರ ಜೊತೆ ಜಗಳವಾಡಿ ಮನೆ ಬಿಟ್ಟು ಹೋಗಿದ್ದ. ಪ್ರತ್ಯೇಕವಾಗಿ ವಾಸವಾಗಿದ್ದವನು 6 ತಿಂಗಳ ಹಿಂದಷ್ಟೇ ಮರಳಿ ಮನೆಗೆ ಬಂದಿದ್ದ. ಈ ವೇಳೆ ಯಾವಾಗ್ಲೂ ಮನೆಯಲ್ಲೇ ಇರ್ತೀಯಾ, ಕೆಲಸಕ್ಕೆ ಹೋಗೋದಿಲ್ವಾ ಅಂತ ಅಮ್ಮ ಬೈದಿದ್ರಂತೆ. ಇದರಿಂದ ರೋಹನ್ ಸಿಟ್ಟಾಗಿದ್ದ. ಇನ್ನು ನಾನೇ ಸ್ವಂತ ಪ್ರಾಜೆಕ್ಟ್ ಮಾಡ್ತೀನಿ, 4 ಲಕ್ಷ ಹಣ ಕೊಡಿ ಅಂತ ಕೇಳಿದ್ನಂತೆ. ಇದಕ್ಕೆ ನಿರಾಕರಿಸಿದ್ದಕ್ಕೆ ಹೆತ್ತವರ ಕಥೆ ಮುಗಿಸಿದ್ದಾನೆ. ಪೇರೆಂಟ್ಸ್ಗಳಿಗೆ ತನ್ನ ಮಗನೇ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಬರುತ್ತೆ. ಇಮಿಡಿಯೇಟ್ಲಿ ಸ್ಪಾಟ್ಗೆ ನಮ್ಮ ಪೊಲೀಸ್ ಅವರು ವಿಸಿಟ್ ಮಾಡ್ತಾರೆ. ಆ್ಯಂಡ್ ಇದೇ ಟೈಮ್ನಲ್ಲಿ ಪ್ಯಾರಲ್ ಆಗಿ ಅವರು ನೈಬರ್ಸ್ ಯಾರು ಇದ್ದಾರೆ, ಡಾಕ್ಟರ್ ಒಬ್ಬರು, ಅವ್ರನ್ನ ಇಬ್ಬರನ್ನು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾರೆ. ಮಣಿಪಾಲ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ. ಅವರು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವ್ರ ಮಗ ಮಾಡಿರಬಹುದು ಅಂತ ಹೇಳ್ಬಿಟ್ಟು. ಸೊ ಅದನ್ನು ಆಧಾರದ ಮೇಲೆ ಒಂದು ಮರ್ಡರ್ ಕೇಸ್ ನಾವು ಹೆಚ್ಎಎಲ್ ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಮಾಡಿದ್ದೀವಿ ಈಗಾಗಲೇ. ಆ್ಯಂಡ್ ಅಪ್ರೆಹೆಂಡ್ ಮಾಡಿ ಕಸ್ಟಡಿಗೆ ತಗೊಂಡಿದ್ದೀವಿ. ಸದ್ಯ ಮರಣೋತ್ತರ ಪರೀಕ್ಷೆಗಾಗಿ ಮೃತದೇಹಗಳನ್ನ ಬೌರಿಂಗ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಮಗಳು ವಿದೇಶದಲ್ಲಿರೋ ಕಾರಣ ಆಕೆ ಬಂದ ನಂತರವೇ ಮರಣೋತ್ತರ ಪರೀಕ್ಷೆ ನಡೆಯಲಿದೆ. ಕೇಸ್ ದಾಖಲಿಸಿಕೊಂಡಿರೋ ಹೆಚ್ಎಎಲ್ ಠಾಣೆ ಪೊಲೀಸರು ಆರೋಪಿಯ ವಿಚಾರಣೆ ನಡೆಸುತ್ತಿದ್ದಾರೆ. ಅದೇನೇ ಇರಲಿ, ಒಬ್ಬ ಗಂಡು ಮಗ ಅಂತ ವಿದೇಶದಲ್ಲೇ ಓದಿಸಿದ ಹೆತ್ತವರು 10 ಕನಸು ಕಂಡಿದ್ರು. ಆದ್ರೆ ಈ ಪಾಪಿ ಅವರ ಕಥೆಯನ್ನೇ ಮುಗಿಸಿದ್ದು ನಿಜಕ್ಕೂ ದುರಂತ. ಪ್ರದೀಪ್ ಜೊತೆ ವಿಕಾಸ್, TV9 ಬೆಂಗಳೂರು.